ಹಿರಿಯ ನಾಗರಿಕರು ಅಂದರೆ ಈ ದೇಶದ ಒಂದು ದೊಡ್ಡ ಆಸ್ತಿ. ಇದೇ ಒಂದು ಆಸ್ತಿಯ ಜೊತೆಗೆ ಇವತ್ತು ಕೇಂದ್ರ ಸರ್ಕಾರ ಚೆಲ್ಲಾಟ ಆಡ್ತಾ ಇದೆ. ಮಹತ್ವಾಕಾಂಕ್ಷಿ ಯೋಜನೆ ಕೋವಿಡ್ ಪೂರ್ವದಲ್ಲಿ ನೋಡಿದಾಗ ಇಲ್ಲಿ ಅಂತಂದರೆ ಪ್ರತಿಯೊಬ್ಬ ಹಿರಿಯ ನಾಗರಿಕರಿಗೂ ಇವತ್ತು ರೈಲ್ವೆ ಪ್ರಯಾಣ ಉಚಿತವಾಗಿತ್ತು. ಕೋವಿಡ್ ಸಮಯದಲ್ಲಿ ಬಂದಂತಹ ಒಂದು ರೈಲ್ವೆ ಪ್ರಯಾಣ ಉಚಿತ ಪ್ರಯಾಣವನ್ನು ಸಂಪೂರ್ಣವಾಗಿ ಇಲ್ಲಿ ಅಂತಾರೆ ಹಿರಿಯ ನಾಗರಿಕರಿಂದ ಕಸಿದುಕೊಂಡಿದೆ. ಪುನರಾರಂಭ ಮಾಡುವಂತಹ ಗೋಜಿಗೆ ಇವತ್ತು ಸರ್ಕಾರ ಹೋಗಿಲ್ಲ. ಈ ಸಂದರ್ಭದಲ್ಲಿ ಹಿರಿಯ ನಾಗರಿಕರನ್ನು ಮಾತಾಡಿಸ್ತೀನಿ. ಸರ್, ಕೋವಿಡ್ ನೆಪದಲ್ಲಿ ಬಂದಾದಂತಹ ಒಂದು ಯೋಜನೆ ಇದು ಹಿರಿಯ ನಾಗರಿಕರಿಗೆ ರೈಲ್ವೆದಲ್ಲಿ ಫ್ರೀ ಇತ್ತು, ಇಲ್ಲಿವರೆಗೂ ಸ್ಟಾರ್ಟ್ ಮಾಡಿಲ್ಲ. ತಾವೇನು ಹೇಳ್ತೀರಿ? ಫ್ರೀ ಇದ್ದಿಲ್ಲ, 50% ಕನ್ಸೆಷನ್ ಇತ್ತು. ಅದು ಕೋವಿಡ್ ಸ್ಟಾರ್ಟ್ ಆದಮೇಲೆ ಎಲ್ಲ ಸ್ಕೀಮ್ಸು ಬಂದ್ ಮಾಡಿದ್ರು ರೈಲ್ವೇದೊಳಗೆ. ಅದಕ್ಕೆ ಅದು ಅನಿವಾರ್ಯ ಆಗಿತ್ತು, ನಾವು ಅದಕ್ಕೆ ಒಪ್ಕೊಂಡ್ವಿ. ಮುಂದೆ ಕೋವಿಡ್ ಹೋದ್ಮೇಲೆ ಸ್ಟಾರ್ಟ್ ಮಾಡ್ತೇವೆ ಅಂತ ಹೇಳಿದರು. ಈ ಕೋವಿಡ್ ಎಲ್ಲ ಹೋಗಿ 20ನೇ ಇಸ್ವಿ ಒಳಗೆ ಬಂದಾಗಿತ್ತು. ಅದು ಇವತ್ತು 26ನೇ ಇಸ್ವಿ. ಅವಾಗ ಏನು ಬಂದ್ ಮಾಡಿದ್ರು ಎಲ್ಲ ಚಲೋ ಮಾಡ್ಯಾರ. ಬೇರೆ ಸ್ಕೀಮ್ ಎಲ್ಲ ಹ್ಯಾಂಡಿಕ್ಯಾಪ್ಟು ಡಾಕ್ಟರ್ಸದ್ದು ಅವೆಲ್ಲನೂ ಕನ್ಸೆಷನ್ ಕೊಟ್ಟಿದ್ದು ಎಲ್ಲ ಚಲೋ ಮಾಡ್ಯಾರ, ಎಕ್ಸೆಪ್ಟ್ ಹಿರಿಯ ನಾಗರಿಕರು. ಇದ್ರ ಸಲುವಾಗಿ ಮೋದಿಜಿಯವರಿಗೆ ನೂರಾರಲ್ಲ ಸಾವಿರಗಟ್ಟಲೆ ಮನವಿ ಪತ್ರ ಆಲ್ ಇಂಡಿಯಾ ಎಲ್ಲ ಆಗೈತಿ. ಆದರೆ ಮೋದಿಯವರು ತೆಗಿತಾ ಇಲ್ಲ. ಅದಕ್ಕೆ ಕಾರಣ ನಮಗೆ ಗೊತ್ತಾಗಿಲ್ಲ. ಮೋದಿಜಿಯವರು ಹಿರಿಯ ನಾಗರಿಕರ ಮೇಲೆ ಅನುಕಂಪ ಐತಿಲ್ಲ ಅಂತ, ಹಿರಿಯ ನಾಗರಿಕರ ಮೇಲೆ ಮೋದಿಜಿಯವ್ರ ಅನುಕಂಪ ಐತಿಲ್ಲ ಅನ್ನೋದು ನಮಗೆ ಡೌಟ್ ಬರಾಕತ್ತೈತಿ. ಅದ್ರಂಗೆ ಮೋದಿಜಿಯವರು ಆಯುಷ್ಮಾನ್ ಭಾರತನೂ ಕರ್ನಾಟಕ ಇನ್ವ್ಯಾಲಿಡ್ ಆಗೈತಿ. ರೈಲ್ವೇದಂತಿ ಕೊಡಲೇಬೇಕು. ಅದಕ್ಕೆ ನಾವು ಆಲ್ ಇಂಡಿಯಾ ಲೆವೆಲ್ದೊಳಗೆ ಮೊನ್ನೆ ಒಂದು ತೀರ್ಮಾನ ಮಾಡೀವಿ. ಮುಂದಿನ ಈ ಇದ್ರೊಳಗೆ ವಿಶ್ವ ಹಿರಿಯ ನಾಗರಿಕ ದಿನಾಚರಣೆ ಅಕ್ಟೋಬರ್ದೊಳಗೆ ಬರ್ತೈತಿ. ಅದರೊಳಗೆ ಚಲೋ ಮಾಡ್ದೆ ಇದ್ರೆ ಆಲ್ ಓವರ್ದಾಗ ಇಂಡಿಯಾ ಪ್ರತಿಯೊಂದು ಮೇಜರ್ ರೈಲ್ವೆ ಸ್ಟೇಷನ್ ಮುಂದೆ ಹಿರಿಯ ನಾಗರಿಕರ ಧರಣಿ ಸತ್ಯಾಗ್ರಹ ಮಾಡೋಕೆ ಡಿಸಿಷನ್ ತೊಗೊಂಡಿದ್ವಿ ನಾವು. ಥ್ಯಾಂಕ್ ಯು ಸರ್. ಕೋವಿಡ್ ನೆಪ ಹೇಳಿ ಬಂದ್ ಮಾಡಿದರು, ಪುನಃ ಮಾಡಬೇಕಾಗಿತ್ತಲ್ಲ, ಯಾಕೆ ಮಾಡ್ತಿಲ್ಲ ಕೇಂದ್ರ ಸರ್ಕಾರ? ಕೇಂದ್ರ ಸರ್ಕಾರ ಹಿರಿಯ ನಾಗರಿಕರ ಬಗ್ಗೆ ಅಸಡ್ಡೆಯನ್ನು ತೋರ್ತಾ ಇದೆ. ಅಂದರೆ ಇವರು ಈಗಾಗಲೇ ಕೋವಿಡ್ಗಿಂತ ಮುಂಚೆನೇ ಇದು ನಮ್ಗೆ ಕೊಡ್ತಾಯಿದ್ರು. ಪುರುಷರಿಗೆ 40%, ಮಹಿಳೆಯರಿಗೆ 50% ಕನ್ಸೆಷನ್ ಕೊಡ್ತಾಯಿದ್ರು. ಅದನ್ನು ನಿಲ್ಲಿಸಿ ಸುಮಾರು ವರ್ಷಗಳಾಯಿತು. ಈಗ ಅದನ್ನು ತಕ್ಷಣ ಈಗಾಗಲೇ ನಾವು ಕೇಂದ್ರ ಸರ್ಕಾರಕ್ಕೆ ಸಾಕಷ್ಟು ಮನವಿಯನ್ನು ಕೊಟ್ಟಿದ್ದೇವೆ. ನಮ್ಮ ಈ ಕೇಂದ್ರ ಸರ್ಕಾರದ ಮಂತ್ರಿಗಳಾಗಿರ್ತಕ್ಕಂಥ ಪ್ರಹ್ಲಾದ್ ಜೋಶಿಯವರು ಕೂಡ ಸಾಕಷ್ಟು ಸಲ ನಾವು ಮನವಿ ಮಾಡಿದ್ದೇವೆ. ಅದೇ ರೀತಿಯಾಗಿ ಪ್ರಧಾನಮಂತ್ರಿಯವರು ಕೂಡ ಮತ್ತು ಹಣಕಾಸಿನ ಸಚಿವರಿಗೆ ಕೇಂದ್ರ ಸರ್ಕಾರಕ್ಕೂ ಕೂಡ ನಾವು ಮನವಿಯನ್ನು ಮಾಡಿದ್ದೇವೆ. ನಮ್ಮ ಒಂದು ಮನವಿಯನ್ನು ಭಾಳಷ್ಟು ಕ್ಷೀಣವಾಗಿ ಅದನ್ನು ಅಲ್ಲಗಳಿತಾ ಇದ್ದಾರೆ. ಅದಕ್ಕೆ ಹಿರಿಯ ನಾಗರಿಕರು ಮತ್ತು ಈ ನಿವೃತ್ತ ನೌಕರರ ಸಂಘ ಇಲ್ಲಿವರೆಗೆ ನಾವು ಸಾಕಷ್ಟು ಈ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ. ಇದನ್ನು ತಕ್ಷಣ ಈಗ ಜಾರಿಯಲ್ಲಿ ತರಬೇಕು, ಇಲ್ಲದಿದ್ದರೆ ನಾವು ಉಗ್ರವಾದಂಥ ಹೋರಾಟವನ್ನು ಮಾಡ್ತೀವಿ. ಇಷ್ಟು. ಥ್ಯಾಂಕ್ ಯು ಸರ್. ಕೋವಿಡ್ ನೆಪವನ್ನು ಹೇಳಿಕೊಂಡು ಇಲ್ಲಿ ಅಂತಂದರೆ ನಮ್ಮಿಂದ ಈ ಯೋಜನೆಯನ್ನು ಕಸಿದುಕೊಂಡ್ರು ಪುನಃ ಇಲ್ಲಿ ಅಂತಂದರೆ ಕೇಂದ್ರ ಸರ್ಕಾರ ಪ್ರಾರಂಭ ಮಾಡ್ತಿಲ್ಲ. ಈ ಸಂಪುಟಕ್ಕೆ ಸಾಕಷ್ಟು ಬಾರಿ ನಾವು ಮನವಿ ಮಾಡ್ತಿದ್ವಿ. ಕಳೆದ 6 ವರ್ಷಗಳಿಂದ ಕೇಂದ್ರ ಸರ್ಕಾರದ ಪ್ರತಿಯೊಂದು ಕಚೇರಿಗಳನ್ನು ಮತ್ತು ರೈಲ್ವೆ ಅಧಿಕಾರಿಗಳನ್ನು ಸಂಪರ್ಕ ಮಾಡಿದ್ವಿ. ಯಾರೊಬ್ಬರೂ ಸಹ ಇಲ್ಲಿ ಅಂತಾರೆ ಕಿಂಚಿತ್ತು ಹಿರಿಯ ನಾಗರಿಕರ ಬಗ್ಗೆ ತಿರುಗಿ ನೋಡ್ತಾ ಇಲ್ಲ. ಇದೇ ರೀತಿಯಾಗಿ ಅಸಡ್ಡೆ ಭಾವನೆ ತೋರಿದ್ದೇ ಆದಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ ನಾವು ಬೀದಿಗೆ ಇಳಿಬೇಕಾಗುತ್ತೆ. ಅದಕ್ಕೆ ಅವಕಾಶ ಮಾಡಿಕೊಡಬಾರ್ದು, ಪುನಃ ಈ ಯೋಜನೆ ಆರಂಭ ಮಾಡಬೇಕು ಅನ್ನೋದು ಹಿರಿಯ ನಾಗರಿಕರ ಮಾತು. ಕ್ಯಾಮ್ರಾ ಪರ್ಸನ್ ಬರ್ ಜೊತೆ ಯಲ್ಲಪ್ಪ ಸೊಳರಗೊಪ್ಪ, TV5 ಹುಬ್ಬಳ್ಳಿ.